ಒಂದು ಕಡೆ ಈಗ ಆಲ್ರೆಡಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ತಗಲಾಕೊಂಡು 9ಕ್ಕೂ ಅಧಿಕ ದಿನಗಳಿಂದ ಪೊಲೀಸರ ಅತಿಥಿಯಾಗಿದ್ದಾರೆ. ಮತ್ತೊಂದು ಕಡೆ ಇದೇ ದರ್ಶನ್ನ ಫಾರ್ಮ್ ಹೌಸ್ನ ಮ್ಯಾನೇಜರ್ ಆಗಿದ್ದ ಶ್ರೀಧರ್ ಸಾವ್ ಆತ್ಮಹತ್ಯೆ ಅಂತ ಹೇಳಿ ಅದನ್ನ ಪರಿಗಣಿಸಲಾಗಿತ್ತು. ಆದರೆ ಇದೀಗ ಈ ಸಾವಿನ ವಿಚಾರಕ್ಕೂ ಕೂಡ ಅನೇಕ ಅನುಮಾನಗಳು ಗರಿಗೆದರ್ತಾ ಇದೆ. ಅದರಲ್ಲೂ ಮೃತ ಶ್ರೀಧರ್ಗೆ 1 ವರ್ಷದಿಂದ ಸಂಬಳವನ್ನೇ ಕೊಟ್ಟಿಲ್ಲ. ಸೈಟ್ ಕೊಡ್ತೇನೆ ಅಂತ ನಂಬಿಸಿದ್ರಂತೆ ಮಾಲೀಕ. ರಿಪಬ್ಲಿಕ್ ಕನ್ನಡದ ಜೊತೆ ಶ್ರೀಧರ್ ತಂದೆ ಮಾತನಾಡಿದ್ದಾರೆ. ಅಪ್ಪ ಅಮ್ಮನ ಜೊತೆ ಮಾತು ಬಿಟ್ಟಿದ್ರಂತೆ ಶ್ರೀಧರ್. ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿರೋದು ಗೊತ್ತೇ ಇರಲಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶ್ರೀಧರ್ ತಂದೆ ಸಿದ್ದಪ್ಪ ಹೇಳಿಕೆ ನೀಡಿದ್ದಾರೆ. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಶ್ರೀಧರ್ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಶ್ರೀಧರ್ ಕುಟುಂಬಸ್ಥರ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ರು. ಇದಾದ ನಂತರದಲ್ಲಿ ಶ್ರೀಧರ್ ಅವರ ತಂದೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಆತ ಕೆಲಸ ಮಾಡ್ತಾ ಇದ್ದಿದ್ದೆ ನಮಗೆ ಗೊತ್ತಿರಲಿಲ್ಲ, ನಮ್ಮ ಜೊತೆ ಮಾತು ಬಿಟ್ಟಿದ್ದ. 1 ವರ್ಷದಿಂದ ಆತನಿಗೆ ಸಂಬಳನೇ ಕೊಟ್ಟಿರಲಿಲ್ಲ ಅನ್ನೋ ಮಾಹಿತಿ ನಮಗೆ ಲಭ್ಯವಾಗಿದೆ. ಸೈಟ್ ಕೊಡಿಸೋದಾಗಿ ನಂಬಿಸಿದ್ರು ಮಾಲೀಕರು ಅನ್ನೋ ಮಾಹಿತಿ ನಮಗೆ ಗೊತ್ತಾಗಿದೆ ಅಂತ ಹೇಳಿ ತಮ್ಮ ಮಗನ ಕೆಲ ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಮೃತ ಶ್ರೀಧರ್ ಅವರ ತಂದೆ ಸಿದ್ದಪ್ಪ. ಸಂಬಂಧಪಟ್ಟಿದ್ದು ಎನ್ನಲಾದ ಅವರ ಫಾರ್ಮ್ ಹೌಸ್ನಲ್ಲಿ ಏನು ಶ್ರೀಧರ್ ಮೃತಪಟ್ಟಿದ್ದ ಅವರ ತಂದೆ ಸಿದ್ದಪ್ಪ ಅವರು ಇದ್ದಾರೆ ನನ್ನ ಜೊತೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಸರ್, ಈಗ ಇವತ್ತು ಮತ್ತೆ ಮರುತನಿಕೆಗೆ ಅಂತ ಇಲ್ಲಿಗೆ ಬಂದಿದ್ದೀರಾ, ಏನು ಹೇಳಿದ್ದಾರೆ? ಈಗ ನಿಮ್ಮನ್ನು ಏನು ಪೊಲೀಸರೇ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಥವಾ ನೀವೇನಾದರೂ ಮತ್ತೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ, ಹೇಗೆ? ಇಲ್ಲ, ಕಂಪ್ಲೇಂಟ್ ಏನು ಕೊಡ್ತಾ ಇಲ್ಲ. ಅವರೇನೋ ಅದೇ ಈ ಡೆತ್ ಸರ್ಟಿಫಿಕೇಟ್ ಇದು ಮಾಡಿಸ್ಕೊಡ್ತೀವಿ, ಬಂದು ಹೋಗಿ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಅಂದರೆ ಈಗ ಸರ್, ಈಗ ಇಲ್ಲಿ ಆ ಶ್ರೀಧರ್ ಅವರು ಎಷ್ಟು ವರ್ಷದಿಂದ ಫಾರ್ಮ್ ಹೌಸಲ್ಲಿದ್ದರು? ಇಲ್ಲಿ ಬಂದಾಗ ಏನೇನಾಗಿತ್ತು ಇರೋದು? ಅದಕ್ಕೂ ಅವನು ಎಲ್ಲಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ. 1 ವರ್ಷದಿಂದ ಏನೋ ಮಾಡ್ತಾಯಿದ್ದ, ಬೇರೆ ಕಡೆ ಮಾಡ್ತಾಯಿದ್ದ. ಅವರು ಈ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಂಬಳ ಕೊಡ್ದಿರ ಮಾಡಿಸ್ಕೊತಾಯಿದ್ರು ಕೆಲಸ. ಅವ್ರು ಸೈಟ್ ಕೊಡಲಿಲ್ಲ, ಕೊನೆಗೇನೋ ಲಾಸ್ ಆಗೋಯ್ತು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಸೇರಿಕೊಂಡ. ಇಂಥ ಕಡೆ ನಾನು ಸೇರಿದ್ದೀನಿ ಮಾಡ್ತೀನಿ ಅಂತ ಹೇಳ್ತಿಲ್ಲ. ನಮಗೆ 6 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. ಅಂದರೆ ನಿಮಗೆ ಮನೆಗೆ ಏನಾದರೂ ಕೊಡೋದು, ನಿಮ್ಮ ಜೊತೆ ಸಂಪರ್ಕದಲ್ಲೂ ಶ್ರೀಧರ್ ಸರಿಯಾಗಿರ್ತಾ ಇರಲಿಲ್ಲ? ಹೋಗೋನು, ಊಟ ಮಾಡೋನು, ಮಲ್ಗೋನು, ಬೆಳಗ್ಗೆ ಮಾಮೂಲು ಡ್ಯೂಟಿಗೆ ಹೋಗೋನು, ಅಷ್ಟೇ. ಇನ್ನೇನಾಯ್ತು? 14ನೇ ತಾರೀಕು ಆತ ಮೃತಪಟ್ಟಿದ್ದು ಗೊತ್ತಾಗಿತ್ತು ನಿಮ್ಮ ಮಗ. ನಿಮ್ಗೆ ಯಾವಾಗ ಗೊತ್ತಾಯ್ತು? 17ನೇ ತಾರೀಕು ಪೊಲೀಸವರೇ ಮಾಹಿತಿ ಕೊಟ್ಟರೆ ಅಥವಾ ಹೆಂಗೆ ಗೊತ್ತಾಯಿತು? ಅವ್ರು ಯಾರೋ ಫ್ರೆಂಡು ಯಾರೋ ಒಬ್ಬರು ಫೋನ್ ಮಾಡಿ ಎಲ್ಲೋಗಿದ್ದಾನೆ, ಗಾಡಿ ಗಿಡಿ ಎಲ್ಲ ಇಲ್ಲೇ ಐತೆ ನೋಡ್ತೀನಿ ಅವರು ಹೇಳಿದ್ಮೇಲೆ ಹೋಗಿ ನೋಡ್ಬಿಟ್ಟು ಬಂದು ಮತ್ತೆ ಒಂದು 1/4 ಗಂಟೆ ಮೇಲೆ ಫೋನ್ ಮಾಡ್ತೀನಿ ಅಂತ 1/4 ಗಂಟೆ 20 ನಿಮಿಷದ ಮೇಲೆ ಈ ಥರ ಡೆತ್ ಆಗೋನಿತ್ತು ಫೋನ್ ಮಾಡಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಈಗ ಅದಾದಮೇಲೆ ಈಗ ಡೆತ್ ಸರ್ಟಿಫಿಕೇಟಲ್ಲಿ ನೀವು ಇತಿಹಾಸ ತೊಗೊಂಡಿಲ್ವ? ನಿಮ್ದೇನಾದರೂ ಅಂದರೆ ನಿಮ್ಗೇನಾದ್ರು ಡೌಟ್ ಇತ್ತಾ? ಅಥವಾ ಶ್ರೀಧರ್ ಈಗ ಮೃತಪಟ್ಟಿದ್ದ ಅಲ್ಲಿ ಕಲ್ಲು ಬಂಡೆ ಮೇಲೆ ಮಲಗಿದ್ದ, ಅವನೊಂದು ವೀಡಿಯೋಗೆಲ್ಲ ಮಾಡಿದ್ದಾನೆ ಅಂತ? ಸತ್ತ ಯಾವ ಊರ ಹತ್ರ ಸತ್ತಾನೆ ಏನು ನಮಗೆ ಗೊತ್ತಿಲ್ಲ. ಅವ್ರು ಯಾರ ಫ್ರೆಂಡ್ಸು ಇಂಥ ಕಡೆ ಸತ್ತವನೇ ಅಂತ ವಿಷಯ ಗೊತ್ತು ಅಷ್ಟೇ, ಹೇಳಿದ್ಮೇಲೆ ಗೊತ್ತು. ನೀವೇನು ಮತ್ತೆ ಏನಾದರೂ ತನಿಖೆ ಮಾಡಬೇಕು ಈ ರೀತಿ ಏನಾದರೂ ಆಗ್ರಹ ಮಾಡಿದ್ರಾ ನೀವು? ಇಲ್ಲ ಬಿಡಿ ಸರ್, ಇನ್ನೇನು ತನಿಖೆ, ಆನೆನೇ ಸತ್ತೋದ್ಮೇಲೆ ಅದಕ್ಕೆ ಬೆಲೆನೇ ಕಟ್ತಾ ಇದ್ಮೇಲೆ ಇನ್ನೇನು ತನಿಖೆ ಮಾಡಿ ಏನು ಇನ್ನು ಯಾವ್ದು ಗೊತ್ತೈತೆ ಹೋಗೋದು. ಇದು ಸಿದ್ದಪ್ಪ ಅವ್ರ ಮಾತು. ಅವರು ಒಂದಷ್ಟು ನೋವಲ್ಲಿದ್ದಾರೆ ಇನ್ನೂ ಕೂಡ. ಯಾಕಂತ ಹೇಳಿದ್ರೆ ಅವರು ಸಂಪರ್ಕದಲ್ಲೇ ಇರಲಿಲ್ಲ 1 ವರ್ಷದಿಂದ, ಸರಿಯಾದ ರೀತಿ ಮಾತುಕತೆಯೂ ಆಗ್ತಾ ಇರಲಿಲ್ಲ. ಈಗ ಮೃತಪಟ್ಟಿದ್ದಾನೆ ಅನ್ನೋ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.